ಭಾರತದ 99% ಯೂಟ್ಯೂಬರ್ಗಳು ತುಂಬಾ ಕೆಟ್ಟದಾಗಿ ಫೇಲ್ ಆಗ್ತಾರೆ ಮತ್ತು ಇವರು ಹಣವನ್ನು ಕೂಡ ಸಂಪಾದಿಸಲ್ಲ. 1 ರೂಪಾಯಿ ಕೂಡ ಇವರಿಂದ ಸಂಪಾದನೆ ಆಗಲ್ಲ. ಇದೇನು ಜೋಕಲ್ಲ ಗೆಳೆಯರೇ, ಇದೊಂದು ಹಾರ್ಶ್ ರಿಯಾಲಿಟಿ ಆಗಿದೆ. ಇವರಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಇವರು ಕೆಲಸ ಮಾಡ್ತಾ ಇಲ್ಲ, ಲೇಜಿ ಆಗಿದ್ದಾರೆ ಅಂದಂಗಲ್ಲ, ಯೂಟ್ಯೂಬ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಆಗಿದೆ ಅಂದಂಗಲ್ಲ, ಯೂಟ್ಯೂಬ್ ಅಲ್ಗೋರಿದಮ್ ಇವರೊಂದಿಗೆ ಚೀಟ್ ಮಾಡ್ತಾ ಇದೆ ಅಂದಂಗಲ್ಲ. ಇದ್ಯಾವುದೇ ಕಾರಣ ಇಲ್ಲ, ಕಾರಣ ಬೇರೆಯೇ ಇದೆ. ಒಂದು ವೇಳೆ ನೀವು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಈಗಾಗಲೇ ನಿಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದರೆ ಈ ಡಾರ್ಕ್ ರಿಯಾಲಿಟಿಯ ಹಿಂದಿರುವ ಕಾರಣಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲಪ್ಪ ಅಂತಂದರೆ ನೀವು ಕೂಡ ಇವರ ಹತ್ರ ಕೆಟ್ಟದಾಗಿ ಫೇಲ್ ಆಗಿಬಿಟ್ಟು ಅಳ್ತಾ ಕೂಡ್ತೀರಾ. ನಾನು ಹಾಗೆ ಸುಮ್ಮನೆ ಗಾಳಿಯಲ್ಲಿ ಏನೇನೋ ಹೇಳ್ತಾ ಇಲ್ಲ, ನಾನು ಪ್ರಾಪರ್ ಆದ ಡೇಟಾದೊಂದಿಗೇ ಮಾತಾಡ್ತಾ ಇರುವೆ. ಸದ್ಯಕ್ಕೆ ನಮ್ಮ ಜಗತ್ತಿನಲ್ಲಿ 100 ಮಿಲಿಯನ್ಗಿಂತಲೂ ಜಾಸ್ತಿ ಯೂಟ್ಯೂಬ್ ಚಾನಲ್ಗಳಿವೆ. ನಮ್ಮ ಭಾರತದಲ್ಲಿ 4 ಮಿಲಿಯನ್ಗಿಂತಲೂ ಜಾಸ್ತಿ ಯೂಟ್ಯೂಬ್ ಚಾನಲ್ಗಳಿವೆ. ಅಕಾರ್ಡಿಂಗ್ ಟು ಡೇಟಾ, 90 ಔಟ್ ಆಫ್ 100 ಯೂಟ್ಯೂಬ್ ಚಾನಲ್ಸ್ ನೆವರ್ ರೀಚ್ 1000 ಸಬ್ಸ್ಕ್ರೈಬರ್ಸ್. ಇದರರ್ಥ ಏನಪ್ಪ ಅಂತಂದರೆ 90% ಯೂಟ್ಯೂಬ್ ಚಾನಲ್ಗಳಿಗೆ 1000 ಸಬ್ಸ್ಕ್ರೈಬರ್ಗಳು ಕೂಡ ಕಂಪ್ಲೀಟ್ ಆಗಲ್ಲ. ಹಾಗೇ ಇಲ್ಲ, ಹಂಗೆ ಇವೆ. ಮತ್ತು ಈ ಚಾನಲ್ಗಳಲ್ಲಿ ಅಪ್ಲೋಡ್ ಆಗುವ ಯೂಟ್ಯೂಬ್ ವಿಡಿಯೋಗಳಿಗೆ 100 ವ್ಯೂಸ್ಗಳು ಕೂಡ ಬರಲ್ಲ. ಇಷ್ಟೊಂದು ಕೆಟ್ಟ ಸ್ಥಿತಿಯಲ್ಲಿ 90% ಯೂಟ್ಯೂಬ್ ಚಾನಲ್ಗಳಿವೆ. ಈ ಡಾಟಾದಿಂದ ನಮಗೇನು ಗೊತ್ತಾಗತ್ತಪ್ಪ ಅಂತಂದರೆ 90% ಯೂಟ್ಯೂಬ್ ಚಾನಲ್ಗಳು ಮೊನೆಟೈಸೇ ಆಗಿಲ್ಲ, ಮುಂದೆ ಆಗೋದೇ ಇಲ್ಲ. ಸಿರ್ಫ್ 6 to 10% ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮೊನೆಟೈಸ್ ಆಗ್ತವೆ. ಅಪ್ರಾಕ್ಸಿಮೇಟ್ಲಿ 0.6% ಯೂಟ್ಯೂಬ್ ಚಾನಲ್ಸ್ಗಳಿಗೆ ಮಾತ್ರ ಸಿಲ್ವರ್ ಪ್ಲೇ ಬಟನ್ ಸಿಗತ್ತೆ. ಅಂದರೆ ಸಿರ್ಫ್ 0.6% ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾತ್ರ 1 ಲಕ್ಷಕ್ಕಿಂತಲೂ ಜಾಸ್ತಿ ಸಬ್ಸ್ಕ್ರೈಬರ್ಗಳು ಬರ್ತಾರೆ. ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ 2.5 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಂದರೆ ನಾನೀಗ 0.6% ಯೂಟ್ಯೂಬ್ ಚಾನಲ್ಗಳ ಕ್ಲಬ್ಬಲ್ಲಿರುವೆ. ನೀವು ಅಂದಾಜಿಸಬಹುದು. ಇನ್ನು ಟಾಪ್ನಲ್ಲಿ ಬರುವ 0.3% ಯೂಟ್ಯೂಬ್ ಕ್ರಿಯೇಟರ್ಗಳು ಮಾತ್ರ ಚೆನ್ನಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಮಿಕ್ಕ ಯೂಟ್ಯೂಬರ್ಗಳು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ತಿಂಗಳಿಗೆ ಅವರಿಗೆ 10,000 ಕೂಡ ಸಂಪಾದನೆ ಆಗಲ್ಲ. ಅವರು ಅಳ್ತಾ ಕುಂತಿದ್ದಾರೆ, ಜೀವನ ಹಾಳಾಯಿತು ಅಂಥೇಳಿ. ಸೊ ಅದಕ್ಕಾಗಿ ಸೀರಿಯಸ್ಲಿ ನೀವು ಈ ಒಂದು ಡಾರ್ಕ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ 99% ಯೂಟ್ಯೂಬರ್ಗಳು ಫೇಲ್ ಆಗ್ತಾರೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಸ್ಟಡಿ ಮಾಡಿದಾಗ ನನಗೆ 5 ಕಾರಣಗಳು ಗೊತ್ತಾಗಿವೆ. ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಗಳು ಪ್ರಾರಂಭದಲ್ಲಿ ಈ 5 ತಪ್ಪುಗಳನ್ನು ಮಾಡ್ತಾರೆ, ಹೀಗಾಗಿ ಇವರು ಫೇಲ್ ಆಗ್ತಾರೆ. ಆ ತಪ್ಪುಗಳು ಇಂತಿವೆ. ರೀಸನ್ ನಂಬರ್ 1, ಸ್ಟಾರ್ಟಿಂಗ್ ವಿತ್ ರಾಂಗ್ ಎಕ್ಸ್ಪೆಕ್ಟೇಷನ್ಸ್. 99% ಯೂಟ್ಯೂಬರ್ಗಳು ರಾಂಗ್ ಎಕ್ಸ್ಪೆಕ್ಟೇಷನ್ದೊಂದಿಗೆ ತಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ. ಯೂಟ್ಯೂಬ್ ಏನು ಬಿಡು, ಸಿಂಪಲ್ ಆಗಿದೆ, ಇದರಲ್ಲಿ ಅಂಥದ್ದೇನು ಮಹಾನಿದೆ, ವಿಡಿಯೋ ಮಾಡೋದಿದೆ, ಅಪ್ಲೋಡ್ ಮಾಡೋದಿದೆ, ವ್ಯೂಸ್ ಬರ್ತವೆ, ದುಡ್ಡು ಬರುತ್ತೆ, ಐಫೋನ್ ತೊಗೋಬೋದು, ಕಾರ್ ತೊಗೋಬೋದು, ಮನೆ ತೊಗೋಬೋದು, ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾರೆ, ಮದುವೆ ಆಗತ್ತೆ, ಸೆಟ್ಲ್ ಆಗ್ಬೋದು ಅನ್ನೋ ಇಂಟೆನ್ಷನ್ದೊಂದಿಗೇ ಭಾಳಷ್ಟು ಜನ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ. ಇವರಲ್ಲಿ ಯಾವುದೇ ನಾಲೆಜ್ ಇರದಿದ್ರೂ ಕೂಡ, ಟ್ಯಾಲೆಂಟ್ ಇರದಿದ್ರೂ ಕೂಡ, ಸ್ಕಿಲ್ ಇರದಿದ್ರೂ ಕೂಡ, ಹಾರ್ಡ್ ವರ್ಕ್ ಮಾಡುವ ಕೆಪ್ಯಾಸಿಟಿ ಇಲ್ಲದಿದ್ರೂ ಕೂಡ, ಬರೀ ಈಜಿ ಮನಿಗಾಗಿ ಬೇಗನೆ ಕ್ವಿಕ್ ರೀಚ್ ಆಗ್ಬೋದು, ರಾತ್ರೋರಾತ್ರಿ ಫೇಮಸ್ ಆಗ್ಬೋದು, ರಾತ್ರೋರಾತ್ರಿ ಕರೋಡ್ಪತಿ ಆಗ್ಬೋದು ಅನ್ನೋ ಒಂದು ದುರಾಸೆಯಿಂದಲೇ ಇವರು ಯೂಟ್ಯೂಬಿಗೆ ಬರ್ತಾರೆ. ಏನು ಕಲಿಯಲ್ಲ, ಸರಿಯಾಗಿ ಕೆಲಸನೂ ಮಾಡಲ್ಲ. ಹೀಗಾಗಿಯೇ 99% ಯೂಟ್ಯೂಬರ್ಗಳು ಕೆಟ್ಟದಾಗಿ ಫೇಲ್ ಆಗ್ತಾರೆ, ಬರ್ಬಾದಾಗ್ತಾರೆ. ಸೊ ಇವರು ಯೂಟ್ಯೂಬ್ಗೆ ಒಂದು ದೊಡ್ಡ ಭಾರ ಆಗಿದ್ದಾರೆ, ದಂಡ ಪಿಂಡಗಳಾಗಿದ್ದಾರೆ. ಇನ್ನು 1% ಯೂಟ್ಯೂಬರ್ಗಳು ಮಾತ್ರ ರೈಟ್ ಎಕ್ಸ್ಪೆಕ್ಟೇಷನ್ನು ಮತ್ತು ರೈಟ್ ಇಂಟೆನ್ಷನ್ದೊಂದಿಗೆ ಯೂಟ್ಯೂಬ್ಗೆ ಕಾಲಿಡ್ತಾರೆ. ನಾನು ಕೂಡ ನನ್ನದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡುವೆ. ನನ್ನಲ್ಲಿರುವ ಟ್ಯಾಲೆಂಟನ್ನು ಜಗತ್ತಿನ ಮುಂದೆಲ್ಲ ಪ್ರದರ್ಶನ ಮಾಡುವೆ, ಜನರ ತನಕ ತಲುಪುವೆ. ನನ್ನಲ್ಲಿರುವ ನಾಲೆಜನ್ನು, ಐಡಿಯಾಗಳನ್ನು ಜನರೊಂದಿಗೆ ಶೇರ್ ಮಾಡುವೆ, ಜನರ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುವೆ, ನನ್ನ ಬಿಸ್ನೆಸ್ಸನ್ನು ಗ್ರೋ ಮಾಡುವೆ, ಜನರನ್ನು ಎಜುಕೇಟ್ ಮಾಡುವೆ, ಸರಿಯಾದ ದಾರಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡುವೆ, ಸಮಾಜದಲ್ಲಿ ಅವೇರ್ನೆಸ್ಸನ್ನು ಮೂಡುವೆ, ಸೋಷಿಯಲ್ ಚೇಂಜನ್ನು ಮಾಡುವೆ ಅನ್ನೋ ಇಂಟೆನ್ಷನ್ದಿಂದ 1% ಕ್ರಿಯೇಟರ್ಗಳು ಬರ್ತಾರೆ. ಇವರು ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಇವರು ಮಿಕ್ಕವರು ಬರೀ ದುರಾಸೆಗಾಗಿ ಬಂದಿರ್ತಾರೆ, ದುಡ್ಡಿಗಾಗಿ ಬಂದಿರ್ತಾರೆ, ಅದಕ್ಕೇ ಬರ್ಬಾದಾಗ್ತಾರೆ. ರೀಸನ್ ನಂಬರ್ 2, ಇಗ್ನೋರಿಂಗ್ ಲರ್ನಿಂಗ್ ಆ್ಯಂಡ್ ಚೇಸಿಂಗ್ ಓನ್ಲಿ ಅರ್ನಿಂಗ್.
99% ಯೂಟ್ಯೂಬರ್ಗಳು ಬರೀ ವ್ಯೂಸ್ನ ಮೇಲೆ ಅರ್ನಿಂಗ್ನ ಮೇಲೇ ಫೋಕಸ್ ಮಾಡ್ತಾರೆ. ಇವ್ರು ಯಾವತ್ತೂ ಕೂಡ ಲರ್ನಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನ ಮೇಲೆ ಫೋಕಸ್ಸೇ ಮಾಡಲ್ಲ. 99% ಯೂಟ್ಯೂಬರ್ಗಳ ಮುಖ್ಯ ಗಮನ ಎಲ್ಲಿರುತ್ತಪ್ಪ ಅಂತಂದರೆ ಕ್ವಿಕ್ ಅರ್ನಿಂಗ್ನ ಮೇಲಿರುತ್ತೆ. ಈಸಿಯಾದ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ, ಶಾರ್ಟ್ಕಟ್ಸ್ಗಳನ್ನು ಹುಡುಕ್ತಾ ಇರ್ತಾರೆ, ಬರೀ ವ್ಯೂಸು ಸಬ್ಸ್ಕ್ರೈಬರು ಎಷ್ಟು ಬಂತು ಅಂಥೇಳಿ ನೋಡ್ತಾ ಕುಂತಿರ್ತಾರೆ. ಮೊನಿಟೈಸೇಷನ್ ಹೇಗಾಗತ್ತೆ, ಯಾವಾಗ ಆಗತ್ತೆ, ಆ್ಯಡ್ಸೆನ್ಸ್ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದರ ಮೇಲೇ ಇವರ ಫೋಕಸ್ ಇರುತ್ತೆ. ಇವರು ಯಾವತ್ತೂ ಕೂಡ ಕಲಿಯೋದರ ಮೇಲೆ ಫೋಕಸ್ಸೇ ಮಾಡಲ್ಲ. ಅದಕ್ಕಾಗಿ 99% ಜನ ಏನಾಗ್ತಾರೆ, ಫೇಲ್ ಆಗ್ತಾರೆ. ಆದರೆ 1% ಕ್ರಿಯೇಟರ್ಗಳಿರ್ತಾರಲ್ಲ, ಇವರಿಗೆ ಚೆನ್ನಾಗಿ ಏನು ಗೊತ್ತಿದೆಯಪ್ಪ ಅಂತಂದರೆ ಇನ್ಕಮ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಸ್ಕಿಲ್. ಅದಕ್ಕಾಗಿ ಇವರು ಸ್ಕಿಲ್ ಡೆವಲಪ್ಮೆಂಟ್ನ ಮೇಲೆ, ಲರ್ನಿಂಗ್ನ ಮೇಲೆ ಸರಿಯಾಗಿ ಫೋಕಸ್ ಮಾಡ್ತಾರೆ. ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ, ಯೂಟ್ಯೂಬ್ ಏನು, ಯೂಟ್ಯೂಬ್ ಚಾನಲನ್ನು ಹೇಗೆ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡೋದು, ಹೇಗೆ ಇದನ್ನು ಟೆಕ್ನಿಕಲ್ಲಾಗಿ ಪ್ರೊಫೆಷ್ನಲ್ಲಾಗಿ ಸೆಟಪ್ ಮಾಡೋದು, ಯಾವ ಸೆಟ್ಟಿಂಗ್ಸ್ಗಳನ್ನು ಇಡೋದು ಮುಖ್ಯ ಆಗಿದೆ, ಒಳ್ಳೆ ವಿಡಿಯೋಗಳನ್ನು ಹೇಗೆ ಮಾಡೋದು, ವಿಡಿಯೋ ಶೂಟ್ ಮಾಡೋದು ಹೇಗೆ, ವಿಡಿಯೋ ಎಡಿಟ್ ಮಾಡೋದು ಹೇಗೆ, ಆಡಿಯೋ ರಿಕಾರ್ಡ್ ಮಾಡೋದು ಹೇಗೆ, ಅಟ್ರಾಕ್ಟಿವ್ ಆಗಿರುವ ಥಂಬ್ನೇಲ್ ಮಾಡೋದು ಹೇಗೆ, ಸ್ಕ್ರಿಪ್ಟಿಂಗ್ ಮಾಡೋದು ಹೇಗೆ, SEO ಮಾರ್ಕೆಟಿಂಗ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನಲನ್ನು ಫಾಸ್ಟೆಸ್ಟಾಗಿ ಗ್ರೋ ಮಾಡೋದು ಹೇಗೆ, ನಮ್ಮ ಆಡಿಯನ್ಸ್ಗಳ ಹತ್ರ ತಲುಪೋದು ಹೇಗೆ, ಜಾಸ್ತಿ ಆಡಿಯನ್ಸ್ಗಳನ್ನು ಹೇಗೆ ರೀಚ್ ಆಗೋದು, ಆಡಿಯನ್ಸ್ಗಳ ಸೈಕಾಲಜಿ ಏನಿದೆ ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ಇವರು ಸರಿಯಾಗಿ ಕಲಿತಾರೆ. ಮೊದಲು ತಮ್ಮ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಅವರು ಸರಿಯಾಗಿ ಕಲಿತು ಯೂಟ್ಯೂಬನ್ನು ಸೀರಿಯಸ್ಲಿ ಮಾಡೋದ್ರಿಂದಲೇ 1% ಕ್ರಿಯೇಟರ್ಗಳು ಸಕ್ಸಸ್ಫುಲ್ ಆಗ್ತಾರೆ. ಇನ್ನು ಇವರು ಏನು ಕಲಿತೇ ಇರೋದಿಲ್ಲ, ಬರೀ ಶಾರ್ಟ್ಕಟ್ಸ್ನ ಹಿಂದೆ ಬಿದ್ದಿದ್ದಾರೆ. ಅದಕ್ಕಾಗಿ ಇವರು ಬರ್ಬಾದಾಗ್ತಾರೆ. ರೀಸನ್ ನಂಬರ್ 3, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಯೂಟ್ಯೂಬ್ ಅಲ್ಗೋರಿದಮ್. 99% ಯೂಟ್ಯೂಬ್ ಕ್ರಿಯೇಟರ್ಗಳಿಗೆ ಯೂಟ್ಯೂಬ್ ಅಲ್ಗೋರಿದಮ್ ಸರಿಯಾಗಿ ಅರ್ಥನೇ ಆಗಿಲ್ಲ. ಯೂಟ್ಯೂಬ್ ಬರೀ ಒಂದು ಸೋಷಿಯಲ್ ಮೀಡಿಯಾ ಅಲ್ಲ, ಯೂಟ್ಯೂಬ್ ಬರೀ ಒಂದು ವಿಡಿಯೋ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಯೂಟ್ಯೂಬ್ ಒಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಜೊತೆಗೆ ಯೂಟ್ಯೂಬ್ ಒಂದು ಸರ್ಚ್ ಇಂಜಿನ್ ಆಗಿದೆ. ಈ ಯೂಟ್ಯೂಬ್ಗೆ ತನ್ನದೇ ಆದಂತಹ ಒಂದು ಅಲ್ಗೋರಿದಮ್ ಇದೆ. ಯಾವ ಯೂಟ್ಯೂಬರ್ಗೆ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೋ ಬರೀ ಅವನು ಮಾತ್ರ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಯಾರಿಗಿದು ಗೊತ್ತಾಗಲ್ವೋ ಅವರೆಲ್ಲರೂ ಕೂಡ ಫೇಲ್ ಆಗ್ತಾರೆ. ಅವರ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ಯಾವತ್ತೂ ಕೂಡ ವ್ಯೂಸೇ ಬರಲ್ಲ. ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಒಂದೇ ಒಂದು ನಿಮಿಷದಲ್ಲಿ ಶಾರ್ಟಾಗಿ ಹೇಳುವೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಗೋರಿದಮನ್ನು ನೀವು ಆಡಿಯನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ನಲ್ಲಿ ಎಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತವೆನೋ ಅಷ್ಟೆಲ್ಲ ಯೂಟ್ಯೂಬ್ ವಿಡಿಯೋಗಳನ್ನು ಯೂಟ್ಯೂಬ್ ಪ್ರಮೋಟ್ ಮಾಡಲ್ಲ, ಪುಷ್ ಮಾಡಲ್ಲ. ಯಾವ ವಿಡಿಯೋಗಳನ್ನು ಆಡಿಯನ್ಸ್ಗಳು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾರೋ ಬರೀ ಅಂತಹ ವಿಡಿಯೋಗಳನ್ನು ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ ಪುಷ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಸೊ ನಿಮ್ಮ ವಿಡಿಯೋಗಳಿಗೆ ಯೂಸ್ ಬರಬೇಕಪ್ಪ ಅಂತಂದರೆ ನೀವು ಅಲ್ಗೋರಿದಮನ್ನು ಇಂಪ್ರೆಸ್ ಮಾಡಲೇಬೇಕು. ಇದನ್ನು ಇಂಪ್ರೆಸ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ನೀವು ನಿಮ್ಮ CTR, ಆಡಿಯನ್ಸ್ ರಿಟೆನ್ಷನ್ ಮತ್ತು ವಾಚ್ ಟೈಮ್ನ ಮೇಲೆ ಜಾಸ್ತಿ ಕೆಲಸ ಮಾಡಬೇಕು. ನೀವು ನಿಮ್ಮ ಯೂಟ್ಯೂಬ್ ವಿಡಿಯೋಗಳ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕು. ಕಂಟೆಂಟ್ ಕೂಡ ಒಳ್ಳೆಯದಾಗಿರಬೇಕು, ವಿಡಿಯೋ ಕ್ವಾಲಿಟಿ ಕೂಡ ಒಳ್ಳೆಯದಾಗಿರಬೇಕು, ಆಡಿಯೋ ಕ್ವಾಲಿಟಿ ಒಳ್ಳೆಯದಿರಬೇಕು, ಎಡಿಟಿಂಗ್ ಚೆನ್ನಾಗಿರಬೇಕು. ಅದಾದ ನಂತರ ಯೂಟ್ಯೂಬ್ ವಿಡಿಯೋವನ್ನು ಕರೆಕ್ಟ್ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡಿ ಸರಿಯಾಗಿ ಅಪ್ಲೋಡ್ ಮಾಡಬೇಕು, ಸರಿಯಾಗಿ SEO ಮಾಡಬೇಕು, ಡಿಸ್ಕ್ರಿಪ್ಷನ್ ಬರೀಬೇಕು, ಟ್ಯಾಗ್ಸ್ಗಳನ್ನು ಇಡಬೇಕು, ಅದಾದ ನಂತರ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದ ನಂತರ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡೋಕ್ಕೂ ಕೂಡ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳಿರ್ತವೆ. ಎಲ್ಲ ಸೆಟ್ಟಿಂಗ್ಸ್ ಇಟ್ಟರೆ ಮಾತ್ರ ವ್ಯೂಸ್ ಬರ್ತವೆ, ಇಲ್ಲ ಅಂದರೆ ಬರಲ್ಲ. ನಿಮ್ಮ ಯೂಟ್ಯೂಬ್ ವಿಡಿಯೋಗಳು ರಿಲೀಸ್ ಆದಾಗ ಜನ ಅವುಗಳ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಕ್ಲಿಕ್ ಮಾಡಬೇಕು. ನೀವು ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡಿದರೆ ಜನ ಕ್ಲಿಕ್ ಮಾಡೇ ಮಾಡ್ತಾರೆ. ಕ್ಲಿಕ್ ಮಾಡಿದ ನಂತರ ಅವರು ಅದರೊಂದಿಗೆ ಎಂಗೇಜ್ ಆಗಬೇಕು, ಇಂಟ್ರ್ಯಾಕ್ಟ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಕೊನೆ ತನಕ ನೋಡಬೇಕು. ಈ ರೀತಿ ಮಾಡಿದರೆ ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಜಾಸ್ತಿ ಜನರ ತನಕ ಪುಷ್ ಮಾಡುತ್ತೆ, ಕಳಿಸುತ್ತೆ, ನಿಮ್ಮ ವಿಡಿಯೋಗಳನ್ನು ಕೂಡ ವೈರಲ್ ಮಾಡಿಸುತ್ತೆ. ಸೊ ನಿಮ್ಮ ಯೂಟ್ಯೂಬ್ ವಿಡಿಯೋಗಳ CTR ಚೆನ್ನಾಗಿಲ್ಲ, ಆಡಿಯನ್ಸ್ ಇಂಟ್ರ್ಯಾಕ್ಷನ್ ಚೆನ್ನಾಗಿಲ್ಲ, ಆಡಿಯನ್ಸ್ ರಿಟೇನ್ ಆಗ್ತಾ ಇಲ್ಲ, ವಾಚ್ ಟೈಮ್ ಇಲ್ಲಪ್ಪ ಅಂತಂದರೆ ಅಂತಹ ಫಾಲ್ತು ಬಕ್ವಾಸ್ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಗೋರಿದಮ್ ಯಾವತ್ತೂ ಕೂಡ ಪ್ರಮೋಟ್ ಮಾಡಲ್ಲ, ಡೌನ್ ಮಾಡಿಬಿಡತ್ತೆ. ನಿಮ್ಮ ಚಾನಲನ್ನು ಡೌನ್ ಲಿಸ್ಟಿಗೆ ಹಾಕಿಬಿಡತ್ತೆ. ನಿಮ್ಮ ಚಾನಲ್ಲು ಡೆಡ್ ಆಗಿಬಿಡತ್ತೆ. ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ವ್ಯೂಸೇ ಬರಲ್ಲ. ಸೊ 99% ಕ್ರಿಯೇಟರ್ಗಳಿಗೆ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿಯೇ ಇವರು ಕೆಟ್ಟದಾಗಿ ಫೇಲ್ ಆಗ್ತಾ ಇದ್ದಾರೆ. ಇನ್ನು ಬರೀ 1% ಕ್ರಿಯೇಟರ್ಗಳಿಗೆ ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ನ ಎಲ್ಲ ಸೀಕ್ರೆಟ್ಗಳು ಗೊತ್ತಿವೆ. ಇದು ಬರೀ ಒಂದು ಸೀಕ್ರೆಟ್ ಆಯಿತು, ಇಂತಹ ಬಹಳಷ್ಟು ಸೀಕ್ರೆಟ್ಗಳು ಗೊತ್ತಿವೆ. ಸೊ ಅವುಗಳನ್ನು ಯಾರು ಸರಿಯಾಗಿ ತಿಳ್ಕೊತಾರೋ ಅವರ ಚಾನಲ್ ಮಾತ್ರ ಗ್ರೋ ಆಗುತ್ತೆ, ಮಿಕ್ಕವ್ರದ್ದು ಗ್ರೋ ಆಗಲ್ಲ. ರೀಸನ್ ನಂಬರ್ 4, ನೋ ಸ್ಟ್ರಾಟರ್ಜಿ ಆ್ಯಂಡ್ ನೋ ಕ್ಲಿಯರ್ ಗೋಲ್.
99% ಯೂಟ್ಯೂಬರ್ಗಳು ಯಾವುದೇ ಸ್ಟ್ರಾಟರ್ಜಿ ಇಲ್ಲದೆ ಯೂಟ್ಯೂಬನ್ನು ಬರೀ ಒಂದು ಟೈಮ್ ಪಾಸ್ ಥರ, ಒಂದು ಹಾಬಿ ಥರ, ಇಲ್ಲವೇ ದುಡ್ಡು ಬರುತ್ತೆ ಅನ್ನೋ ಒಂದು ದುರಾಸೆಗಾಗಿ ಶುರು ಮಾಡಿಬಿಡ್ತಾರೆ. ಸೊ ಈ ರೀತಿ ಇವರು ಶುರು ಮಾಡಿರುವಾಗ ಇವ್ರು ಏನೂ ಕಲ್ತಿರಲ್ಲ, ಸರಿಯಾಗಿ ಪ್ಲ್ಯಾನಿಂಗು ಮಾಡಲ್ಲ, ಸರಿಯಾಗಿ ನಿಶನ್ನು ಚೂಸ್ ಮಾಡ್ಕೊಳ್ಳಲ್ಲ, ಚಾನಲ್ಗೆ ಸರಿಯಾಗಿ ಟೈಟಲ್ಲು ಸೆಟ್ಟಿಂಗ್ಸ್ಗಳನ್ನು ಇಡಲ್ಲ, ರ್ಯಾಂಡಮ್ ಆಗಿ ಏನೇನೋ ಕಂಟೆಂಟ್ ಮಾಡ್ತಾರೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ, ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲ್ಲ, ಕಂಟೆಂಟೇ ಇರಲ್ಲ, ಬೇಕಾದಂಗೆ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬನ್ನು ಒಂದು ಕಚರಾ ಡಬ್ಬಿ ಅಂತ ಅಂದ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ. ಚೀಪ್ ಡೇಟಾ ಇದೆ, ಪುಕ್ಸಟ್ಟೆ ಡಾಟಾ ಸಿಗ್ತಾ ಇದೆ ಅಂತೇಳಿ ಸಿಕ್ಕಿದ್ದನ್ನೆಲ್ಲ ತಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದಲೇ ಇವರು ಫೇಲ್ ಆಗ್ತಾರೆ, ಇವರ ಚಾನಲ್ಗಳು ಫ್ಲಾಪ್ ಆಗ್ತವೆ. ಆದರೆ 1% ಕ್ರಿಯೇಟರ್ಗಳು ಯೂಟ್ಯೂಬನ್ನು ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡ್ತಾರೆ. ತಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಒಳ್ಳೆ ಅಟ್ರ್ಯಾಕ್ಟಿವ್ ಆಗಿರುವ, ಸರಿಯಾಗಿರುವ ಹೆಸರನ್ನು ಇಡ್ತಾರೆ. ಅದಾದ ನಂತರ ಒಂದು ಪ್ರಾಪರ್ ಆಗಿರುವ, ಮೋಸ್ಟ್ ಡಿಮ್ಯಾಂಡ್ನಲ್ಲಿರುವ ನಿಶನ್ನು ಚೂಸ್ ಮಾಡ್ಕೊತಾರೆ. ಅದಾದ ನಂತರ ಚಾನಲ್ನಲ್ಲಿ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಇಡ್ತಾರೆ, ಸರಿಯಾಗಿ ವಿಡಿಯೋ ಮಾಡೋದನ್ನು ಕಲಿತಾರೆ, ಮತ್ತು ಸಿಸ್ಟಮ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ, ಕಂಟೆಂಟ್ ಸ್ಟ್ರಾಟರ್ಜಿಯನ್ನು ಮಾಡ್ತಾರೆ, ಮಾರ್ಕೆಟಿಂಗಾಗಿ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಇಷ್ಟೆಲ್ಲ ಮಾಡಿಬಿಟ್ಟು ಸರಿಯಾದ ಆಡಿಯನ್ಸ್ಗಳ ತನಕ ತಲುಪ್ತಾರೆ. ಅವರೊಂದು ಕ್ಲಿಯರ್ ಆಗಿರುವ ಗೋಲ್ನೊಂದಿಗೆ ಬಂದಿರ್ತಾರೆ. ನಮ್ಮ ಯೂಟ್ಯೂಬ್ ಚಾನಲನ್ನು ನಾವು ಬಿಸ್ನೆಸ್ ಥರ ರನ್ ಮಾಡ್ತೀವಿ, ದೊಡ್ಡ ಬ್ರ್ಯಾಂಡ್ ಮಾಡ್ತೀವಿ. ಸೊ ಇದರಿಂದ ನಾವು ಇಷ್ಟು ಜನರ ತನಕ ತಲುಪಿಬಿಟ್ಟು, ಇಷ್ಟು ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡಿ, ಇಷ್ಟು ಜನರಿಗೆ ಸರ್ವಿಸ್ ಕೊಟ್ಟು ದುಡ್ಡು ಮಾಡ್ತೀವಿ ಅನ್ನೋ ಒಂದು ಪರ್ಫೆಕ್ಟ್ ಸ್ಟ್ರಾಟರ್ಜಿಯೊಂದಿಗೆ ಬಂದಿರ್ತಾರೆ. ಅದಕ್ಕಾಗಿಯೇ 1% ಕ್ರಿಯೇಟರ್ಗಳು ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ, ಮಿಕ್ಕ 99% ಕ್ರಿಯೇಟರ್ಗಳು ಫಿನಿಶ್ ಆಗ್ತಾರೆ. ರೀಸನ್ ನಂಬರ್ 5 ಆ್ಯಂಡ್ ಲಾಸ್ಟ್, ಫಾಲೋಯಿಂಗ್ ಫ್ರೀ ಯೂಟ್ಯೂಬ್ ವಿಡಿಯೋ ಟಿಪ್ಸ್. ಭಾರತದ ಕ್ರಿಯೇಟರ್ಗಳು ಎಲ್ಲವನ್ನ ಕೂಡ ಫ್ರೀಯಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಿಡಿಯೋ ಶೂಟಿಂಗನ್ನು, ವಿಡಿಯೋ ಎಡಿಟಿಂಗನ್ನು, ಥಂಬ್ನೇಲ್ ಮೇಕಿಂಗನ್ನು, ಫೋಟೋಗ್ರಫಿಯನ್ನು, ಫಿಲಮ್ ಮೇಕಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು ಕಲಿಯೋದಕ್ಕಾಗಿ ದುಡ್ಡು ಖರ್ಚು ಮಾಡಲ್ಲ, ಮೆಂಟರ್ಗಳ ಹತ್ರ ಹೋಗಲ್ಲ, ಕೋರ್ಸ್ಗಳಿಗೆ ಜಾಯ್ನ್ ಆಗಲ್ಲ. ಯೂಟ್ಯೂಬ್ನಲ್ಲೇ ಎಲ್ಲ ಫ್ರೀಯಾಗಿ ಸಿಗತ್ತೆ ಅಂಥೇಳಿ 3-4 ವರ್ಷ ಬರೀ ಫ್ರೀ ಯೂಟ್ಯೂಬ್ ವಿಡಿಯೋಗಳನ್ನೇ ನೋಡ್ತಾ ಕುಂತಿರ್ತಾರೆ. ತಮ್ಮ ಗೋಲ್ಡನ್ ಟೈಮನ್ನು ತಮ್ಮ ಕೈಯಾರನೇ ವೇಸ್ಟ್ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ಫೇಕ್ ಯೂಟ್ಯೂಬ್ ಮೆಂಟರ್ಗಳಿದ್ದಾರೆ, ಗುರು ಗಂಟಾಳರಿದ್ದಾರೆ. ಇವರು ತಮ್ಮನ್ನು ತಾವು ನಾನೇ ಯೂಟ್ಯೂಬ್ CEO ಆಗಿರುವೆ, ನಾನೇ ಯೂಟ್ಯೂಬ್ನ CTO ಆಗಿವೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕಾದರೂ ಟಿಪ್ಸನ್ನು ಕೊಡ್ತಾ ಇರ್ತಾರೆ. ಈ ಟಿಪ್ಸ್ಗಳನ್ನು ಕೋಟ್ಯಾಂತರ ಜನ ಬೇಕೂಪ್ಗಳು ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇವರ ಚಾನಲ್ ಬರ್ಬಾದಾಗತ್ತೆ, ಇವರು ಬರ್ಬಾದಾಗ್ತಾರೆ. ಫೇಕ್ ಯೂಟ್ಯೂಬ್ ಗುರುಗಳು ಎಂತೆಂಥ ದೊಡ್ಡ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರಪ್ಪ ಅಂತಂದರೆ, ಬೇರೆಯವರ ಸಕ್ಸಸ್ಫುಲ್ ಆಗಿರುವ ಯೂಟ್ಯೂಬ್ ಚಾನಲನ್ನು ಖರೀದಿ ಮಾಡಿ ನೀವು ನಡೆಸಿ ಯಾಕೆ ಹೊಸ ಚಾನಲ್ ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ? ನೀವು ಬೇರೆಯವರ ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಕೆಳಗಡೆ ಹೋಗಿ ಅಲ್ಲಿ ನೆಗೆಟಿವ್ ಕಮೆಂಟ್ ಮಾಡಿ, ಬೈಗುಳುಗನ್ನ ಬೈರಿ, ಜನ ನಿಮಗೆ ಅಟೆನ್ಷನ್ ಕೊಡ್ತಾರೆ, ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ, ಇದರಿಂದ ನಿಮ್ಮ ಚಾನಲ್ ಕೂಡ ಬೆಳಕಿಗೆ ಬರುತ್ತೆ. ನೀವು ಯಾವುದಾದ್ರೂ ಯೂಟ್ಯೂಬ್ ಟ್ಯುಟೋರಿಯಲ್ ಕೆಳಗಡೆ ಹೋಗಿ, ವೈರಲ್ ವಿಡಿಯೋದ ಕೆಳಗಡೆ ಹೋಗಿ ಸಬ್ಸ್ಕ್ರೈಬರ್ ಫಾರ್ ಸಬ್ಸ್ಕ್ರೈಬರ್ ಅಂತೇಳಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಬ್ಸ್ಕ್ರೈಬರ್ ಮಾಡಿ, ನಾನು ನಿನಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಇಂಥ ಕಮೆಂಟ್ಗಳನ್ನು ಹಾಕಿ ಲೂಸರ್ಗಳೆಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ನೀವು ಲೂಸರ್ಗಳಿಗೆ ಸಬ್ಸ್ಕ್ರೈಬರ್ ಮಾಡಿ, ಇಂತಹ ಥರ್ಡ್ ಕ್ಲಾಸ್ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಬೇರೆ ಯಾರದ್ದೋ ಯೂಟ್ಯೂಬ್ ಚಾನಲನ್ನು ಕಾಪಿ ಮಾಡಿ, ಕಂಟೆಂಟ್ ಕಾಪಿ ಮಾಡಿ, ವಿಡಿಯೋ ಕಟ್ ಮಾಡಿ ಅಪ್ಲೋಡ್ ಮಾಡಿ, ಇಂತಹ ಎಲ್ಲ ದರಿದ್ರ ಔಟ್ಡೇಟೆಡ್ ಟಿಪ್ಸ್ಗಳನ್ನು ಈ ಫೇಕ್ ಯೂಟ್ಯೂಬ್ ಗುರುಗಳು ಕೊಡ್ತಾ ಇರ್ತಾರೆ. ಇದನ್ನೇ ಈ 99% ಯೂಟ್ಯೂಬ್ ಕ್ರಿಯೇಟರ್ಗಳು ನೋಡ್ತಾರೆ, ಫಾಲೋ ಮಾಡ್ತಾರೆ, ಮತ್ತು ತಮ್ಮ ಚಾನಲ್ನ ಜೊತೆಗೆ ತಾವು ಕೂಡ ಬರ್ಬಾದಾಗಿಬಿಡ್ತಾರೆ. ಆದರೆ 1% ಕ್ರಿಯೇಟರ್ಗಳೇನು ಮಾಡ್ತಾರೆ, ಸರಿಯಾಗಿ ಕಲಿತಾರೆ, ರೈಟ್ ಮೆಂಟರ್ಗಳ ಹತ್ರ ಹೋಗ್ತಾರೆ, ಕೋರ್ಸಿಗೆ ಜಾಯ್ನ್ ಆಗ್ತಾರೆ, ಕಲಿತಾರೆ, ಕಲ್ತು ಮಾಡ್ತಾರೆ, ಯಾವುದು ಸರಿ ಇದೆನೋ ಬರೀ ಅದನ್ನಷ್ಟೇ ಫಾಲೋ ಮಾಡ್ತಾರೆ. ಆದರೆ ಈ 99% ಮೂರ್ಖರು ಫ್ರೀಯಾಗೆ ಸಿಗ್ತಾ ಇದೆ ಅಂಥೇಳಿ ಫ್ರೀಯಾಗಿ ತೊಗೊಂಡ್ಬಿಟ್ಟು ಬರ್ಬಾದಾಗಿಬಿಡ್ತಾರೆ. ಈ ಯೂಟ್ಯೂಬ್ನಲ್ಲಿರುವ ಫೇಕ್ ಗುರುಗಳಿದಾರಲ್ಲ, ದೊಡ್ಡ ಗ್ರೇಟ್ ಗುರು ಅಂತ ಬಿಲ್ಡಪ್ ಕೊಡೋರು, ನಾವು ಜನರಿಗೆಲ್ಲ ಪುಕ್ಸಟೆ ಕಲಿಸ್ತಾ ಇದ್ದೀವಿ ಅಂಥೇಳಿ, ಈ ಜನರನ್ನು ಕುರಿಗಳ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ತಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡೋದಕ್ಕಾಗಿ ಈ 99% ಲೂಸರ್ಗಳಿಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ನಿಂದು ಕೂಡ ಒಂದಿನ ಬರುತ್ತೆ, ನಿನ್ನ ಚಾನಲ್ಗೂ ಕೂಡ ಮಿಲಿಯನ್ಗಳು ಸಬ್ಸ್ಕ್ರೈಬರ್ ಆಗ್ತಾರೆ, ನಿನಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ನಿನ್ನ ಯೂಟ್ಯೂಬ್ ವಿಡಿಯೋಗಳು ಕೂಡ ವೈರಲ್ ಆಗ್ತವೆ. ಇಂತೆಲ್ಲ ಗಾಳಿ ಮಾತುಗಳನ್ನು, ಹಗಲುಗನಸುಗಳನ್ನೇ ಈ ಕುರಿಗಳಿಗೆ ತೋರಿಸ್ಬಿಟ್ಟು ಬರೀ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಈ 99% ಫೇಲ್ಯೂರ್ ಲೂಸರ್ಗಳನ್ನು ಮೋಟಿವೇಟ್ ಮಾಡಿಬಿಟ್ಟು ತಾವು ಗ್ರೋ ಆಗ್ತಾ ಇದ್ದಾರೆ. ಸೊ ಇದೇ ಈ ಯೂಟ್ಯೂಬ್ ಫೇಕ್ ಗುರುಗಳ ರಿಯಾಲಿಟಿ ಆಗಿದೆ. ಸೊ ಇಂಥವರನ್ನು ಫಾಲೋ ಮಾಡಿಯೇ 99% ಇಂಡಿಯನ್ ಯೂಟ್ಯೂಬರ್ಗಳು ಹಾಳಾಗಿದ್ದಾರೆ, ಬರ್ಬಾದಾಗಿದ್ದಾರೆ. ಬರೀ ದೊಡ್ಡವರಷ್ಟೇ ಅಲ್ಲ, ಸಣ್ಣ ಮಕ್ಕಳು ಕೂಡ ಈ ಯೂಟ್ಯೂಬ್ ಗುರು ಗಂಟಾಲರ ಮಾತನ್ನು ಕೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಶುರು ಮಾಡಿಬಿಟ್ಟು ಎಜುಕೇಷನನ್ನು ಇಗ್ನೋರ್ ಮಾಡಿ ಹಾಳಾಗ್ತಾ ಇದ್ದಾರೆ.
ಒಂದು ವೇಳೆ ಪೇರೆಂಟ್ಸ್ಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಎಜುಕೇಟ್ ಮಾಡಿ, ಸರಿಯಾದ ಮಾರ್ಗದರ್ಶನವನ್ನು ಅವರಿಗೆ ಕೊಡಿ. ಅವರಿಗೆ ಯೂಟ್ಯೂಬರೇ ಆಗಬೇಕು ಅಂತ ಆಸೆ ಇದ್ದರೆ ಅಥೆಂಟಿಕ್ ಆಗಿರುವ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ಗಳಿಂದ ಅವರಿಗೆ ಟ್ರೈನಿಂಗನ್ನು ಕೊಡಿಸಿ. ಉದಾಹರಣೆಗಾಗಿ ರೋರಿಂಗ್ ಫಿಲಮ್ ಸ್ಕೂಲ್ನ ಆನ್ಲೈನ್ ಕೋರ್ಸಸ್ಗಳಿಗೆ, ಆಫ್ಲೈನ್ ಕೋರ್ಸಸ್ಗಳಿಗೆ, ವರ್ಕ್ಶಾಪ್ಗಳಿಗೆ ಅವರನ್ನು ಕಳಿಸಿಕೊಡಿ. ಒಂದು ವೇಳೆ ನೀವು ಕೂಡ ಯೂಟ್ಯೂಬ್ನ ಬಗ್ಗೆ ಎಲ್ಲವನ್ನು ಕಲ್ತ್ಬಿಟ್ಟು ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಸಕ್ಸಸ್ಫುಲ್ಲಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೀವು ಆನ್ಲೈನಲ್ಲೂ ಕೂಡ ಕಲಿಬೋದು. ಇಲ್ಲಪ್ಪ ಅಂತಂದರೆ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗಳಿಗೆ ಬಂದು ಕಲಿತೀನಿ ಅಂತಂದರೆ ಆಫ್ಲೈನ್ ಕೋರ್ಸಿಗೆ ಜಾಯ್ನ್ ಆಗಿ ಕೂಡ ಕಲಿಬೋದು. ನಮ್ಮ ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಿ ಕೂಡ ಕಲಿಬೋದು. ಹೇಗೆ ಕಲಿತೀರೋ ಅದು ನಿಮಗೆ ಬಿಟ್ಟಿದ್ದು. ನನ್ನ ರೆಕಮೆಂಡೇಷನ್ ಏನಪ್ಪ ಅಂತಂದರೆ ಒಂದು ಕಡೆ ಸರಿಯಾಗಿ ಕಲೀರಿ, ಅದಾದ ನಂತರ ನಿಮ್ಮ ಕೆಲಸವನ್ನು ಶುರು ಮಾಡಿ. ಬರೀ ಯೂಟ್ಯೂಬ್ ಕ್ರಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ನೀವು ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡುವುದಕ್ಕಾಗಿ AI ಟೂಲ್ಸ್ಗಳ ಬಗ್ಗೆ ಕೂಡ ಇದೇ ಕೋರ್ಸಲ್ಲಿ ಕಲಿತೀರಾ. ನಿಮಗೆ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಪ್ರೊಫೆಷ್ನಲ್ ವಿಡಿಯೋ ಪ್ರೊಡಕ್ಷನ್ ಇಂತಹ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೂ ಕೂಡ ನೀವು ನಮ್ಮ ಇನ್ಸ್ಟಿಟ್ಯೂಟಿಗೆ ಜಾಯ್ನ್ ಆಗಿ ಆಫ್ಲೈನಲ್ಲಿ ಕಲಿಬೋದು. ಇಲ್ಲವೇ roaringfilmschool.comಗೆ ವಿಸಿಟ್ ಮಾಡಿ ಆನ್ಲೈನ್ನಲ್ಲಿ ಕಲಿಬೋದು. ಸರಿಯಾಗಿ ಕಲೀರಿ, ಯೂಟ್ಯೂಬ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ನ ಜರ್ನಿಯನ್ನು ಶುರು ಮಾಡಿ. ನೀವು ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್. Thank you so much.